ಕ್ಲಾಸ್ ಆಗಿದೆ. ಸಾಂಗ್ಸ್ ಎಲ್ಲ ಸೂಪರ್ ಇತ್ತು. ನಮ್ಮ ತಿಮ್ಮೇನಹಳ್ಳಿ ಪುನೀತ್ ರುದ್ರ ಅವರು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಒಂದೇ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸೂಪರ್ ಸೂಪರ್ ಆಗಿತ್ತು. ಸೂಪರ್ ಮೂವಿ. ಆಕ್ಷನ್ ಇದೆ, ಒಳ್ಳೆ ಫೈಟಿಂಗ್ ಅಂತೂ ಚಿಂದಿಯಾಗಿದೆ. ಪುನೀತ್ ನೋಡಿದಂಗೆ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್. ಆಕ್ಟಿಂಗ್ ಮಾಡಿದ್ದಾರೆ ಸರ್ ಯುವ ರಾಜ್ಕುಮಾರ್ ಅವರು. ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಹೀರೋ ಹುಟ್ಟಿದ್ದಾರೆ ಸರ್. ಫಸ್ಟ್ ಫಿಲಮ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿದ್ದಿಲ್ಲ ಅಂತಲ್ಲ, ಬಟ್ ಸೆಕೆಂಡ್ ಫಿಲಮು ಒಂದು ಕನ್ನಡ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದ್ದಾರೆ ಸರ್. ಥ್ಯಾಂಕ್ ಯು. ಸೂಪರ್ ಸೂಪರ್. ಒಬ್ನೇ ಶಿವ ಒಬ್ನೇ ಯುವ 100 days ಪಕ್ಕ. ಎಕ್ಕ 100 days ಪಕ್ಕ ಸಕ್ಕದಾಗಿದೆ ಸರ್ ಮೂವಿ. ಮೈ ರೋಮಗಳು ಬರ್ತಾವ, ಅಷ್ಟು ಚೆನ್ನಾಗಿದೆ. ಎಕ್ಕ 100 days ಪಕ್ಕ. ಸಿನಿಮಾ ಒಂದು ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮಾಡಿ ಫುಲ್ ಪ್ಯಾಕೇಜ್ ಆಫ್ ಮೂವಿ ಹೇಳ್ಬೋದು. ಸೆಂಟಿಮೆಂಟ್ಸ್ ಆಗಲಿ, ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಅಥವಾ ಲವ್ ಸ್ಟೋರೀಸ್ ಆಗಲಿ, ಟೂ ಶೇಪ್ ಅಲ್ಲಿ ಲವ್ ಸ್ಟೋರಿ ನೋಡ್ತಾ ಇದ್ದೀವಿ ಮೂವಿಯಲ್ಲಿ. ಅಂದ್ರೆ ಲಾಸ್ಟ್ ಸೀನ್ ಮಾತ್ರ ನನಗಂತೂ ಅಪ್ಪು ಸರ್ನ ನೋಡ್ದಂಗೆ ಆಯ್ತು. ಮತ್ತೆ ಅವರು ಒಂದು ಏನಂತಾರೆ ಮೈಯಲ್ಲಿ ಒಂಥರ ಜುಮ್ ಅಂತ ಅನಿಸ್ತು. ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲರೂ ಬಂದು ಸಿನಿಮಾ ನೋಡಿ ಸೊ ಎಲ್ಲರೂ ಎಂಟರ್ಟೈನ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ಆಲ್ ದ ಬೆಸ್ಟ್ ಎಕ್ಕ ಮೂವಿಗೆ. ಥ್ಯಾಂಕ್ ಯು. ರಾಜ್ಕುಮಾರ್ ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಕ್ಕ 100 days ಪಕ್ಕ ಹೇಳಿದ್ದಾರೆ ಸಂಜನಾ ಅಕ್ಕ. ಇದು ಮೂವಿ ಎಲ್ಲ ಪ್ರೇಕ್ಷಕರು ಬಂದು ಚಿತ್ರಮಂದಿರ ಚಿತ್ರ ನೋಡಿ 100 days ಪಕ್ಕ ಮೂವಿ ಇದು. ಪೈಸಾ ವಸೂಲ್ ಮೂವಿ. ಸಿನಿಮಾ ಬಹಳ ಚೆನ್ನಾಗಿದೆ. ಸೆಂಟಿಮೆಂಟ್, ಫೈಟ್ಸ್, ಸಾಂಗ್ಸ್, ಡೈಲಾಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಪುಸ್ಥಾನ ತುಂಬಾರು ಯುವ ರಾಜ್ಕುಮಾರ್ನೇ. ಅಪ್ಪುಸ್ಥಾನ ತುಂಬಾರು ಇವರೇ ಅದಕ್ಕೆ ಸೂಟ್ ಆಗೋದು. ಯುವ ರಾಜ್ಕುಮಾರ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಮೂವಿ. ರಾಜ್ಕುಮಾರ್ ಅವರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾದಲ್ಲಿ. ಎಕ್ಕ ಮೂವಿ ಪಕ್ಕಾ 100%. ಹೇಳಿ ಮಾತಾಡಿ ಡಾಕ್ಟರ್ ಕೊಡಿ. ಡಾಕ್ಟರ್ ಮಾತಾಡಿ. ಮಾಡಿದೆ ಸಿನಿಮಾ. ಎಕ್ಕ ಸಿನಿಮಾ ಫಸ್ಟ್ ನೋಡಿ ತುಂಬ ಖುಷಿ ಆಯಿತು. ಯಾಕಪ್ಪ ಅಂದರೆ ಫಸ್ಟ್ ಹಾಫ್ ಬಂದ್ಬಿಟ್ಟು ಒಂದು ಸೆಕೆಂಡು ಬೋರ್ ಆಗಲ್ಲ. ಸೆಕೆಂಡ್ ಹಾಫ್ನು ಸಖತ್ತಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ಆಗಿ ಬಂದಿದೆ. ಸಂಜನಾ ಮೇಡಮ್ ಆಗಲಿ, ಇಂಪನ ಅವರಾಗಲಿ, ಯುವ ಬಾಸ್ ಆಗಲಿ ಅಲ್ಟಿಮೇಟ್ ಆ್ಯಕ್ಟಿಂಗು. ನಮ್ಮ ಇವರು ಕೂಡ ಅರುಣ್ ಸಾಗರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಕಾಂಟೆಂಟ್ ಚೆನ್ನಾಗಿದೆ. ಮೂವಿ ಕಾಂಟೆಂಟ್ ಚೆನ್ನಾಗಿದೆ. ಯಾವುದೇ ರೀತಿಯ ಬೋರ್ ಆಗಲ್ಲ. ನನ್ನ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಚಿತ್ರಗಳನ್ನು ಬೆಳೆಸಬೇಕು, ಉಳಿಸ್ಬೇಕು. ಯಾಕಂದರೆ ಪ್ರತಿಯೊಬ್ಬರೂ ಕನ್ನಡ ಚಿತ್ರಮಂದಿರಲ್ಲಿ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ಯಾಕಂದರೆ ಅಪ್ಪು ಬಾಸ್ ಅವರ ಒಂದು ಸ್ಟೇಜ್ ತುಂಬ್ತಾರೆ ಯುವ ಬಾಸ್ ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಯಿತು. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್.